ಹಲೋ ಫ್ರೆಂಡ್ಸ್, ನಾನು ಈ ದಿನ ಚಿಕನ್ ಪಕೋಡ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಏನು ಇವರು ಚಿಕನಲ್ಲಿ ಮಾಡ್ತಾರೆ ಅಂದ್ಕೋಬೇಡಿ ಫ್ರೆಂಡ್ಸ್, ಒಂದು ಸರಿ ಮಾಡಿ ನೋಡಿ, ನೀವೆಲ್ಲರೂ ಸಹ ಇಷ್ಟಪಡ್ತೀರ. ಅದಕ್ಕೋಸ್ಕರ ತರದೇ ಇದ್ರೂ ಯಾವಾಗೂ ಮನೇಲಿ ಚಿಕನ್ ಸಾರು ಮಾಡುವಾಗ ತಗೊಬಂದಾಗ ಒಂದು ಚೆನ್ನಾಗಿರೋದು, ಎಷ್ಟು ನಮ್ಮ ಮೆಂಬರ್ಸ್ ಎಷ್ಟು ಜನ ಇರ್ತೀವಿ ಮನೇಲಿ ಅಷ್ಟು ಪೀಸ್ಗಳನ್ನು ತಗೊಂಡು ಕಟ್ ಮಾಡ್ಕೋಬೇಕು. ಅದರಲ್ಲಿ ಮಾಡಿ ಚೆನ್ನಾಗಿರುತ್ತೆ. ನಾನು ಈಗ ಹೇಗೆ ಮಾಡೋದು ಮತ್ತು ಏನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ ನೋಡಿ. ನಾನು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಚಿಕನ್ನ ತೊಳೆದು ಚೆನ್ನಾಗಿ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಗರಂ ಮಸಾಲ, ಜೀರಿಗೆ ಪುಡಿ, ಅಚ್ಚಕಾರದ ಪುಡಿ, ಅರಿಶಿನ ಪುಡಿ, ಉಪ್ಪು, ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲೇಬೇಕು. ಇಲ್ಲಾಂದರೆ ಜಜ್ಜಿ ಹಾಕ್ಬಿಡಿ, ಅದು ಚೆನ್ನಾಗಿರುತ್ತೆ. ಮತ್ತು ಹಸಿರು ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಕರಿಬೇವು ಸೊಪ್ಪು, ಈರುಳ್ಳಿ, ಇಷ್ಟು ಸಾಮಗ್ರಿಗಳನ್ನು ತೊಗೊಂಡಿದ್ದೀನಿ. ಎಣ್ಣೆ ಕರಿತೀನಿ, ಆವಾಗ ತೋರಿಸ್ತೀನಿ. ಇಷ್ಟು ಸಾಮಾನಿದ್ರೆ ಸಾಕು, ಮಾಡ್ಬೋದು. ಮತ್ತು ವಾಟ್ರು ಬೇಕಿದ್ದಲ್ಲಿ ಕಲಿಸ್ಲಿಕ್ಕೆ ಸ್ವಲ್ಪ ಈರುಳ್ಳಿಲೇ ಇರುತ್ತೆ, ಒಂದು ಸ್ವಲ್ಪ ವಾಟರ್ ಸಹ ಬೇಕು, ಹಂಗಾಗಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಿಂಬೆಹಣ್ಣು ಸಹ ಇದೆ, ನಿಂಬೆಹಣ್ಣು ತೊಗೊಂಡಿದ್ದೀನಿ. ಹುಳಿ ಸೇರಿಸ್ಬೇಕು, ಒಂದು ಡ್ರಾಪು ಸೇರಿಸ್ತೀನಿ. ನಿಮ್ಗೆ ಬೇಡ ಅಂದರೆ ಅದು ಬಿಟ್ಬಿಡ್ಬೋದು. ಇವಾಗ ನೋಡಿ, ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ. ಚಿಕನ್ ಪೀಸ್ಗಳನ್ನ ನೋಡಿ, ಈ ಥರ ಮಾಡಿ ಸಣ್ಣ ಸಣ್ಣ ಪೀಸು ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಕೆಲವರು ಕಬಾಬ್ ಪುಡಿ ಹಾಕ್ತಾರೆ, ನಾನು ಇದೇ ಥರ ಮಾಡ್ತೀನಿ, ಚೆನ್ನಾಗಿರುತ್ತೆ, ಹಾಕೋದಿಲ್ಲ. ಮತ್ತು ಅಕ್ಕಿ ಹಿಟ್ಟು ಸೇರಿಸ್ತಾಯಿದ್ದೀನಿ, 1 ಸ್ಪೂನು 2 ಸ್ಪೂನ್ ಸೇರಿಸಿದ್ದೀನಿ ನಾನು, ಸಾಕು. ನಂತರ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿಟ್ಕೊಂಡು ಹಾಕ್ತಾಯಿದ್ದೀನಿ ನಾನು. ಪೇಸ್ಟು ಹಾಕಿ ನೀವು ನಡೀತದೆ. ನಂತರ ಸಾಂಬಾರು ಸೊಪ್ಪು, ಗರಂ ಮಸಾಲ, ಅಚ್ಚಕಾರದ ಪುಡಿ, ಜೀರಿಗೆ ಪುಡಿ, ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಕರಿಬೇವು ಸೊಪ್ಪು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನಿಂಬೆ ರಸ ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನಾನು ಎಣ್ಣೆ ಇಟ್ಟಿದ್ದೀನಿ, ಕಾದಿದೆ ಎಣ್ಣೆ.
ಹಲೋ ಫ್ರೆಂಡ್ಸ್, ನಾನು ಈ ದಿನ ಚಿಕನ್ ಪಕೋಡ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ದೊಡ್ಡವ್ರಿಗೂ ಸಹ ಇಷ್ಟ ಆಗುತ್ತೆ. ಇದು ಸ್ನ್ಯಾಕ್ಸು ಕೂಡ, ಮತ್ತು ಇದು ಸೈಡ್ಸು ಕೂಡ. ನಮ್ಮನೇಲಿ ಸೈಡ್ಸಾಗಿ ಮಾಡ್ತೀವಿ ಇದನ್ನು, ಹಂಗಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್.